ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು. ಈಗ ವಾರ್ತೆಗಳ ವಿವರ. ಮಲಪನಗುಡಿ ತಾಂಡಾದಲ್ಲಿ ಕಳೆದ 1.5 ವರ್ಷದ ಹಿಂದಿನಿಂದ ಇಲ್ಲಿನ ಅಂಗನವಾಡಿ ಕೇಂದ್ರವನ್ನ ಮುಚ್ಚಲಾಗಿತ್ತು. ಈ ಕುರಿತಾಗಿ ಸುದ್ದಿ ಪ್ರಸಾರ ಮಾಡಲಾಗಿ ಕೂಡಲೇ ಎಚ್ಚೆತ್ತುಕೊಂಡ ಹೊಸಪೇಟೆ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಅಂಗನವಾಡಿ ಕೇಂದ್ರವನ್ನ ಬೇರೆಡೆಗೆ ಸ್ಥಳಾಂತರಿಸಿ ಪ್ರಾರಂಭಿಸಿದೆ. ಹೌದು, ಮಲಪನಗುಡಿ ತಾಂಡಾದಲ್ಲಿನ ಅಂಗನವಾಡಿ ಕೇಂದ್ರವನ್ನ ಕಳೆದ 1.5 ವರ್ಷಗಳ ಹಿಂದೆ ಮುಚ್ಚಲಾಗಿತ್ತು. ಇದರಿಂದ ಇಲ್ಲಿನ ಮಕ್ಕಳು ಶಿಕ್ಷಣ ಹಾಗೂ ಪೌಷ್ಟಿಕ ಆಹಾರದಿಂದ ವಂಚಿತಗೊಂಡಿದ್ದರು. ಈ ವಿಷಯ ಕುರಿತಾಗಿ ಕಳೆದೆರಡು ದಿನಗಳ ಹಿಂದೆ ಸುದ್ದಿ ಪ್ರಕಟಿಸಲಾಗಿ ಸಿಡಿಪಿಒ ಇಲಾಖೆಯು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಮಲಪನಗುಡಿ ತಾಂಡಾಕ್ಕೆ ಆಗಮಿಸಿ ಅಂಗನವಾಡಿ ಕೇಂದ್ರದಲ್ಲಿನ ವಸ್ತು ಹಾಗೂ ಧಾನ್ಯ ಸೇರಿದಂತೆ ಸಲಕರಣೆಗಳನ್ನ ಬೇರೊಂದು ಸ್ಥಳಕ್ಕೆ ಸಾಗಿಸಿ ದಿನಾಂಕ 16ರಿಂದ ಅಂಗನವಾಡಿ ಕೇಂದ್ರವನ್ನ ಪ್ರಾರಂಭಿಸಿದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಡಿಪಿಒ ಅಧಿಕಾರಿಗಳು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಮನೆಯ ಮಾಲೀಕರು ಅಂಗನವಾಡಿ ಕೇಂದ್ರದ ಬೀಗವನ್ನ ಕೊಡಲು ನಿರಾಕರಿಸಿದ್ದ ಭಾಗವಾಗಿ ಕಳೆದ 1.5 ವರ್ಷದಿಂದ ಅಂಗನವಾಡಿ ಕೇಂದ್ರವನ್ನ ಮುಚ್ಚಲಾಗಿತ್ತು. ಈಗ ಬೇರೊಂದು ಸ್ಥಳಕ್ಕೆ ಕೇಂದ್ರವನ್ನ ಸ್ಥಳಾಂತರಿಸಿ ಇಂದಿನಿಂದಲೇ ಅಂಗನವಾಡಿ ಕೇಂದ್ರವನ್ನ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ತಾಂಡದ ಒಂದು ಅಂಗನವಾಡಿ ಸುದ್ದಿ ಟಿವಿಯಲ್ಲಿ ಪ್ರಸಾರವಾಗಿತ್ತು. ಇದು ಸುಮಾರು ನಮಗೆ ಗೊತ್ತಿರೋ ಅಂದರೆ ಮಾಹಿತಿ ಪ್ರಕಾರ 20/7/2024 ಅವರು ಓನರ್ ಅಂಗನವಾಡಿಗೆ ಕೀ ಹಾಕಿ ನಮಗೆ ಅಂಗನವಾಡಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಈ ಸಂಬಂಧವಾಗಿ ನಾವೆಲ್ಲ ನಮ್ಮ PDO ಆಗಿರ್ಬೋದು, ಅಲ್ಲದೆ ಮೇಲ್ವಿಚಾರಕಿಯರು ಸಮನ್ವಯ ಸಮಿತಿಗಳು ಮಾಡಿ ಜನರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಮಾಡಿದ್ರು ಸಹ ಆ ಅಂಗನವಾಡಿ ಕೇಂದ್ರವನ್ನು ಓನರ್ ಕೊಟ್ಟಿರ್ತಕ್ಕಂಥವ್ರು ಯಾರಿಗೂ ಅಂಗನವಾಡಿ ಕೊಡದೆ ರೀತಿಯಲ್ಲಿ ಇಲ್ಲಿ ನಮಗೆ ಸಮುದಾಯದವರಿಗೆ ತೊಂದರೆ ಮಾಡಿಸ್ತಾ ಇದ್ರು. ಹಾಗಾಗಿ ಅದು ನಿರಂತರವಾಗಿತ್ತು. ಟಿವಿ ಮುಂದೆ ಪ್ರಚಾರ ಸುದ್ದಿ ಬಿತ್ತರವಾದ ತಕ್ಷಣವೇ ನಾವು ಸ್ಥಳಕ್ಕೆ ಧಾವಿಸಿ ನಾವಿವತ್ತು ಜನರನ್ನ ಅಂದರೆ ಸಾರ್ವಜನಿಕರನ್ನೆಲ್ಲ ಮನವೊಲಿಸಿ ಇಲ್ಲಿನ ಒಬ್ಬ ಊರಿನ ನಾಗರಿಕರು ನಾನು ಮನೆ ಕೊಡ್ತೀನಿ, ಮಕ್ಕಳ ಭವಿಷ್ಯ ಮುಂದೆ ಆಗಲಿ ಅಂತೇಳಿ ಅವ್ರು ಕೊಟ್ಟರು. ಹಾಗಾಗಿ ಈ ದಿನ ನಾವು ಇವತ್ತೇ ಬೆಳಗ್ಗೆ ಬಂದು ಆ ಅಂಗನವಾಡಿಯನ್ನು ಓಪನ್ ಮಾಡಿ ಅಲ್ಲಿ ಸಾಮಾನುಗಳನ್ನೆಲ್ಲ ಸ್ಥಳಾಂತರಿಸಿ ಇಲ್ಲಿ ಮಕ್ಕಳಿಗೆ ಇವತ್ತೇ ನಾವು ಅಂಗನವಾಡಿ ವ್ಯವಸ್ಥೆನ ಪ್ರಾರಂಭ ಮಾಡಿದ್ದೀವಿ. ಆದರೆ ಸಮುದಾಯದ ಸಹಕಾರ ನಮಗೆ ಸಿಗದೇ ಇರೋ ಕಾರಣ ಇಲ್ಲಿ ಯಾವುದೂ ಬಾಡಿಗೆ ಕೊಡೋಕ್ಕೆ ಮುಂದೆ ಬಂದಿರಲಿಲ್ಲ. ಹಾಗಾಗಿ ನಮಗೆ ಅವ್ರನ್ನ ಮನವೊಲಿಸುವ ನಿಟ್ಟಿನಲ್ಲಿ ನಾವು ತುಂಬ ಕೆಲಸವನ್ನು ಮಾಡಿ ಇವತ್ತು ಅವರು ಕೀಯನ್ನು ಕೊಡಲಿಲ್ಲ. ಎಷ್ಟೋ ಸುಮಾರು ಸಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ನಮ್ಮ ಸೂಪರ್ವೈಸರ್ಸು ಬಂದು ಗಾಡಿ ತಗೊಂಡು ನಮ್ಮ ಕಚೇರಿಗೆ ಬಂದು ಬೀಗ ಕೊಡ್ತೀವಿ ಅಂತ ಫೋನ್ ಮುಖಾಂತರ ಹೇಳ್ತಿದ್ರು. ಇಲ್ಲಿ ಬಂದ ತಕ್ಷಣ ನಾವು ಕೇಳಿದಾಗ ಅವರು ಕೊಡದೇ ಇರದೆ ಸತಾಯಿಸ್ತಿದ್ರು ಪ್ರತಿ ಸಲ. ಇದು ಕೂಡ ಸಂಬಂಧಪಟ್ಟಂಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದಾಳೆ. ನಾವು ಹಾಗಾಗಿ ಅದನ್ನೆಲ್ಲದನ್ನು ಕೂಡ ಮನಗೊಂಡು ಇವತ್ತು ತಕ್ಷಣವೇ ಧಾವಿಸಿ ಇವತ್ತು ಅದನ್ನೆಲ್ಲನೂ ಕೂಡ ಬಗೆಹರಿಸುವ ಪ್ರಯತ್ನವನ್ನು ಮಾಡಿ ಇವತ್ತೇ ನಾವು ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಊರಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಊರಿನ ಮುಖಂಡರಿಗೂ ಜನರಿಗೂ ಆಮೇಲೆ ಈ ಅಂಗನವಾಡಿ ಕೇಂದ್ರಕ್ಕೆ ನಮಗೆ ಮುಂದೆ ಬಂದು ಅಂಗನವಾಡಿಯನ್ನು ಕೊಟ್ಟಿರ್ತಕ್ಕಂಥ ಈ ಓನರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದವನ್ನು ಕೇಳ್ತೇವೆ. ಅದಕ್ಕೆ ನಾನು ನಮ್ಮ ಮೇಲಧಿಕಾರಿಗಳಿಗೆ ಅದಕ್ಕೇನಿದೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ನಾವು ಅನುಪಾಲನೆಯನ್ನು ಮಾಡ್ತೇವೆ. ಇಲ್ಲ ಸರ್, ಇಲ್ಲಿ ಅವರು ಸಮುದಾಯದವ್ರದ್ದು ಏನು ಬೇಡಿಕೆ ಇದೆ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಮೇಲಧಿಕಾರಿಗಳ ಜೊತೆಗೆ ಕ್ರಮ ವಹಿಸ್ತೇವೆ ಸರ್. ಇಲ್ಲ, ಇದಕ್ಕಿಂತ ಮುಂಚಿತವಾಗಿ ನಾವು ಕಂಟಿನ್ಯೂಸ್ ನಾವು ಏನಿದ್ದೀವೋ ಅನುಪಾಲನೆ ಮಾಡ್ತಾ ಇದ್ದೀವಿ, ಬಂದಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಮಾಡಿದಾಗ ಕೂಡ ಸಹಕಾರವನ್ನು ಕೊಟ್ಟಿರಲಿಲ್ಲ.
ಅಧಿಕಾರಿಗಳು ನಾನು ಕೂಡ ಒಂದು 3 ಸಲ ಬಂದಿದ್ದೀನಿ. ಸೂಪರ್ವೈಸರ್ ನಿರಂತರವಾಗಿದ್ದಾರೆ. PDOಗಳು ಕೂಡ ಸಮನ್ವಯ ಸಮಿತಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಒಬ್ಬ ಜಾಗಕ್ಕೋಸ್ಕರ. ಹಾಗಾಗಿ ಇವತ್ತು ಈ ಥರದ್ದೆಲ್ಲ ಪ್ರಯತ್ನ ಮಾಡಿದ್ವಿ. ನಮಗೆ ಅದಾಗಿ ಯಾರೂ ಮುಂದೆ ಬಂದಿರಲಿಲ್ಲ. ಇದನ್ನು ಸಂಬಂಧಪಟ್ಟ ತಹಸೀಲ್ದಾರ್ ಮೇಡಮ್ಗೆ, BO ಸರ್ಗೆ ಎಲ್ಲರಿಗೂ ನಾನು ಕೇಳ್ಕೊಂಡಿದ್ದೀನಿ. ಇವತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಅವರ ಒಬ್ಬ RIನ ಕಳಿಸಿದ್ದಾರೆ. ಜಾಗನೂ ಕೂಡ ಇವತ್ತು ಹುಡುಕಿದ್ದೀವಿ. ಆ ಜಾಗನ ನಮ್ಮ ಅಂಗನವಾಡಿ ಕೊಡ್ತೀವಿ, ಸ್ವಂತ ಜಾಗ ಮಾಡ್ಕೊಳಕ್ಕೆ ಅಂತ ಹೇಳಿದ್ದಾರೆ. ಅದು ಕೂಡ ಇದು ಒಂದು ರೀತಿ ಒಂದು ಪರಿಣಾಮ ಆಯಿತು ಅಂತೇಳಿ. ಸರ್, ಇವಾಗ ಸ್ವಂತ ಬಿಲ್ಡಿಂಗ್ ಇವ್ರು ಕೊಟ್ಟರೆ ನಾವು ಅನುದಾನ ಇರೋ ತಕ್ಷಣವೇ ನಾವು ಹೊಸ ಅಂಗನವಾಡಿ ಕೇಂದ್ರಕ್ಕೆ ಪ್ರಪೋಸಲ್ ಕಳಿಸ್ಕೊಡ್ತೀವಿ ಸರ್. ಈಗ ನಮ್ಮ ಅನಿಲ್ ಅವರು ನಮಗೆ ಜಾಗವನ್ನು ಐಡೆಂಟಿಫಿಕೇಶನ್ ಮಾಡಿಸ್ಕೊಟ್ಟಿದ್ದಾರೆ ಸರ್. ಸರ್, ಪೊಲೀಸರಿಗೆ ನಾವು ಸಂಬಂಧಪಟ್ಟಂಗೆ ನಾವು ರಕ್ಷಣೆ ಕೊಡೋಕ್ಕೂ ಕೂಡ ಪತ್ರ ವ್ಯವಹಾರ ಮಾಡ್ತೀವಿ ಸರ್. ಸರ್, ಇದನ್ನು ಕೂಡ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ. ಆಮೇಲೆ ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ರಕ್ಷಣೆನೂ ಕೂಡ ಕೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರವು 11 ವರ್ಷಗಳನ್ನ ಪೂರ್ಣಗೊಳಿಸಿದೆ. ಈ ಭಾಗವಾಗಿ ಬಿಜೆಪಿ ವಿಜಯನಗರ ಜಿಲ್ಲಾ ಘಟಕದಿಂದ ವಿಕಸಿತ ಭಾರತ ಸಂಕಲ್ಪ ಸಭೆಯನ್ನ ನಡೆಸಿ ಮೋದಿ ಸರ್ಕಾರದ ಜನಪರ ಯೋಜನೆಗಳನ್ನ ಪರಿಚಯಿಸಿಕೊಡಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾ ಘಟಕದಿಂದ ವಿಕಸಿತ ಭಾರತ ಸಂಕಲ್ಪ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಮುಖಂಡರಿಂದ ದೀಪ ಬೆಳಗಿಸುವ ಮೂಲಕ ಸಂಕಲ್ಪ ಸಭೆಗೆ ಚಾಲನೆ ನೀಡಲಾಯಿತು. ನಂತರ ವಿಕಸಿತ ಭಾರತ ಸಂಕಲ್ಪ ಸಹ ಸಂಚಾಲಕರಾದ ಓಂಕಾರ ಗೌಡರವರು ಕಳೆದ 11 ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ದೇಶದ ಅಭಿವೃದ್ಧಿ ಹಾಗೂ ಜನತೆಗೆ ನೀಡಿರುವ ಯೋಜನೆಗಳ ಕುರಿತು ಪರಿಚಯಿಸಿಕೊಟ್ಟರು. ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಮಂತ್ರ ಘೋಷಣೆಯೊಂದಿಗೆ ವಿಕಾಸದ ಭಾರತದ ಅಡಗಡೆ ನುಗ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಬಂದೊಡೆ. ಒಂದು ಕಡೆ GST ಅಂತದ್ದು ನೋಟ್ ಅಮಾನ್ಯೀಕರಣ ಆಗಿರ್ತಕ್ಕಂಥದ್ದು ನೋಡ್ಬೋದು. ಉರಿ ಮತ್ತು ಬಾಲಕೋಟ್ ಅಂತ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ತಕ್ಕಂಥದ್ದು ಆಗಿರ್ಬೋದು. ಮೊನ್ನೆ ತಾನೇ ನಡೆದಿರ್ತಕ್ಕಂಥ ನಮಗೆ ತಿಳಿದಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಆಗಿರ್ತಕ್ಕಂಥದ್ದು ಬಂದೊಡೆ. ದೇಶದ ರಕ್ಷಣೆ, ದೇಶದ ವಿಕಸಿತ ಭಾರತಕ್ಕಾಗಿ ದಿನಕ್ಕೆ 18 ತಾಸಿನ ಹೆಚ್ಚಿನ ಶ್ರಮ ಮತ್ತು ಭಾರತದ ಸೇವೆ ಮಾಡ್ತಿರ್ತಕ್ಕಂಥವ್ರು ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಒಟ್ಟಾರೆ ಹೂಡಿಕೆ 2014ರಿಂದ 2024ರವರೆಗೆ 5 ಲಕ್ಷ ಕೋಟಿಗೂ ಹೆಚ್ಚು ಹೂಡಿಕೆಯನ್ನ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿವತ್ತು ಶ್ಲಾಘನೀಯವಾಗಿ ರಾಜ್ಯ ರಾಷ್ಟ್ರ ಹೆದ್ದಾರಿಗಳನ್ನು ನೋಡ್ಬೋದು. ರಾಜ್ಯ ಹೆದ್ದಾರಿಗಳು ಒಂದು ದಿನಕ್ಕೆ 34 ಕಿಲೋಮೀಟರ್ಗಳನ್ನ ಇವತ್ತು ರೋಡ್ಗಳನ್ನ ಮಾಡತಕ್ಕಂಥದ್ದನ್ನ ನಾವಿವತ್ತು ಕಾಣ್ತಾ ಇರ್ಬೋದು. ಅದಕ್ಕೆ 8,408 ಕೋಟಿ ಬಿಡುಗಡೆ ಮಾಡಿ ಈ ರೋಡನ್ನ ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ನಾವು ಎಲ್ಲರೂ ತಿರುಗಾಡ್ತಕ್ಕಂಥದ್ದನ್ನು ನೋಡ್ಬೋದು. ಅಂದರೆ ಒಟ್ಟಾರೆ ನೈಋತ್ಯ ರೈಲ್ವೆಗೆ ವಾರ್ಷಿಕಕ್ಕೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯಕ್ಕೆ 835 ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ನಮಗೆ ಗೊತ್ತಿರಲಿ. 835 ಕೋಟಿ UPA ಸರ್ಕಾರ ಏನು 2004ರಿಂದ 14 ಕಾಂಗ್ರೆಸ್ ಸರ್ಕಾರ 835 ಕೋಟಿ ಕೊಡ್ತು. ನಮ್ಮ ಮೋದಿ ಸರ್ಕಾರ 2014ರಿಂದ 24ರವರೆಗೆ 3,424 ಕೋಟಿಗಳನ್ನು ಬಿಡತಕ್ಕಂಥದ್ದು ನಮ್ಮ ಮೋದಿ ಸರ್ಕಾರ. ನಾವು ಜನರಿಗೆ ಹೇಳ್ಬೇಕಲ್ಲ, ಮೋದಿ ಸರ್ಕಾರ ಏನ್ ಮಾಡ್ತು ಅಂತ ಹೇಳ್ಬೇಕೋ ಬೇಡವೋ, ಈ ವಿಚಾರ ಹೇಳ್ಬೇಕಲ್ಲ. ಉಡಾನ್ ಯೋಜನೆಯಲ್ಲಿ 6 ವಿಮಾನ ನಿಲ್ದಾಣಗಳನ್ನ ನಮ್ಮ ಮೋದಿ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡ್ತು. ಹಾಗೆ ಡಿಜಿಟಲ್ ಸಂಪರ್ಕದಲ್ಲಿ 2004ರಿಂದ 2014ಕ್ಕೆ ಕೇವಲ 32 ಗ್ರಾಮ ಪಂಚಾಯತ್ಗಳಲ್ಲಿ ಮಾತ್ರ ಬ್ರಾಡ್ಬ್ಯಾಂಡ್ ಇತ್ತು. ಇವತ್ತು ನಮ್ಮ ರಾಜ್ಯಕ್ಕೆ 5,807 ಗ್ರಾಮ ಪಂಚಾಯತ್ಗಳಿಗೆ ಇವತ್ತು ಡಿಜಿಟಲ್ ಆಗಿರ್ತಕ್ಕಂಥದ್ದು, ಬ್ರಾಡ್ಬ್ಯಾಂಡ್ ಇರ್ತಕ್ಕಂಥದ್ದು ನಾವು ಇವತ್ತು ಕಾಣ್ತೀವಿ. ಇದು ಮೋದಿ ಸರ್ಕಾರ ಬದಲಾವಣೆ ಮಾಡಿದೆಯಲ್ಲ, ಮಾಡಿದೆಯಲ್ಲೋ ಒಪ್ಕೊಳ್ಬೇಕಲ್ಲ. ನಾವು ನಮ್ಮ ಬೂತ್ಗಳಿಗೆ ಹೋಗಿ ನಮ್ಮ ಕಾರ್ಯಕರ್ತರು ಹೇಳ್ಬೇಕಲ್ಲ ಜನರಿಗೆ.
ಒಟ್ಟಾರೆ ಹೋಲಿಕೆ ಮಾಡಿದ್ರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ 7 ನಗರಗಳನ್ನು ಆಯ್ಕೆ ಮಾಡಿಕೊಂಡು 14,000 ಕೋಟಿಗಳು ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕಣ್ಣೆದುರಿಗೆ ಬರುತ್ತೆ. ಹಾಗೆ ಅಮೃತ್ ಯೋಜನೆ ಅಡಿ 27 ನಗರಗಳನ್ನು ಆಯ್ಕೆ ಮಾಡಿಕೊಂಡಿದ್ದು 27 ನಗರನ ಮೂಲಭೂತ ಸುಧಾರಣೆಗಳಿಗಾಗಿ 2,319 ಕೋಟಿ, ಒಳಚರಂಡಿ ಹಾಗೂ ನೀರಿನ ವ್ಯವಸ್ಥೆಗೆ 2,319 ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಮೋದಿ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು. ರೈತರ ಬಡ್ಜೆಟ್ 5 ಪಟ್ಟು ದುಪ್ಪಟ್ಟಾಗಿದೆ. 5 ಪಟ್ಟು ದುಪ್ಪಟ್ಟು ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ 58 ಲಕ್ಷ ಹೆಚ್ಚು ರೈತರಿಗೆ 13,669 ಕೋಟಿಗಳು ಇವತ್ತು ನೇರವಾಗಿ ಅವರವರು ಅಕೌಂಟಿಗೆ ಕೊಡ್ತಾರೆ. ವರ್ಷ 6,000 ರೂಪಾಯಿ ಕೊಡಬೇಕು ಅಂತ ಮನಸ್ಸು ಮಾಡಿದ್ರಲ್ಲ, ಆ ಮೊತ್ತ ನೇರವಾಗಿ ಇವತ್ತು ರೈತರಿಗೆ ಅಕೌಂಟಿಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಾಳೆ ಅಥವಾ ಇವತ್ತು ನಾಳೆ ಎಲೆಕ್ಷನ್ ಏನಾದರೂ ಬಂದರೆ ಭಾರತೀಯ ಜನತಾ ಪಾರ್ಟಿ 150ರಿಂದ 160 ಸ್ಥಾನಗಳು ಬರ್ತವೆ ಅಂತಕ್ಕಂಥದ್ದು ಸ್ಪಷ್ಟವಾಯಿತು. ಚಪ್ಪಾಳೆ ಹೊಡೆಯಲ್ಲ. ನಮ್ಮ ಎಮ್ ಎಲ್ ಎ ಬೇಡವ, ನಮ್ಮ ಸರ್ಕಾರ ಬೇಡವ. ದಯಮಾಡಿ ಬಂಧುಗಳೇ, ನಾವೆಲ್ಲರೂ ನಾನು ವಿನಮ್ರತೆಯಿಂದ ಕೇಳ್ಕೊಳ್ತೇನೆ, ನಿಮಗೆ ಮನಸ್ಪೂರ್ವಕವಾಗಿ ಹೆಮ್ಮೆಯಿಂದ ನಮ್ಮ ಮೋದಿಯವರ ಬಗ್ಗೆ ತಾವು ಸ್ಪಷ್ಟವಾಗಿ ಅಚಲವಾಗಿ ಇಂಥ ಕೆಲಸ ಮಾಡಿದರೆ ಇಂಥ ಕಾರ್ಯಕ್ಕಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ದಯಮಾಡಿ ಮೋದಿಯವ್ರನ್ನ ಗೌರವಿಸ್ರಿ. ಮೋದಿಯವರ ಸರ್ಕಾರಕ್ಕೆ ನಾವೆಲ್ಲರೂ ಸಾಥ್ ಕೊಡೋಣ ಅಂತಕ್ಕಂಥದ್ದು ಅಂತ ನಮ್ಮ ವಾರ್ಡ್ಗಳಲ್ಲಿ ನಮ್ಮ ಊರುಗಳಲ್ಲಿ ಹೋಗಿ ಪ್ರಚಾರ ಮಾಡೋಣ, ಸಂಕಲ್ಪ ಮಾಡೋಣ ಅನ್ನೋ ದೃಷ್ಟಿಯಿಂದ ಹೇಳ್ತಾ ನಂತರ ಜಿಲ್ಲಾಧ್ಯಕ್ಷ ಸಂಜೀವ ರೆಡ್ಡಿರವರು ನರೇಂದ್ರ ಮೋದಿರವರ ಜನಪರ ಯೋಜನೆಗಳನ್ನ ತಿಳಿಸುವುದರ ಜೊತೆಗೆ ಈ ಹಿಂದೆ ಮಾಜಿ ಸಚಿವ ಆನಂದ್ ಸಿಂಗ್ ರವರು ಕ್ಷೇತ್ರದಲ್ಲಿ ಕೈಗೊಂಡಿದ್ದ ಅಭಿವೃದ್ಧಿ ಕಾರ್ಯಗಳ ಕುರಿತು ಜನರಿಗೆ ಮನವರಿಕೆ ಮಾಡುವ ಮೂಲಕ ಪಕ್ಷವನ್ನ ಬಲಪಡಿಸಬೇಕಾದ ಅವಶ್ಯವಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ಸದ್ಯ ವಿರೋಧ ಪಕ್ಷದಲ್ಲಿ ನಾವಿದ್ದೀವಿ. ನಮ್ಮ ಇಲ್ಲಿ ಆಳುವ ಸರ್ಕಾರ ಕಾಂಗ್ರೆಸ್ ವಿರೋಧ ಪಕ್ಷದಿಂದ 2 ರೀತಿ ಕೆಲಸ ಮಾಡಬೇಕು. ಒಂದು ಆಡಳಿತ ಪಕ್ಷದಿಂದ ಹೋರಾಟವನ್ನು ಮಾಡಬೇಕು, ಜೊತೆಗೆ ನಮ್ಮ ಸರ್ಕಾರದಿಂದ ಏನೇನು ಒಳ್ಳೆ ಕೆಲಸವನ್ನು ಮಾಡ್ತೀವಿ ಅದು ಜನಗಳ ಹತ್ರ ಹೇಳಬೇಕು. ನರೇಂದ್ರ ಮೋದಿ ಅವರ ಸಾಧನೆ ನಾವು ಹೇಳ್ತೀವಿ, ಅದರೊಟ್ಟಿಗೆ ವಿಶೇಷವಾಗಿ ವಿಜಯನಗರ ಕ್ಷೇತ್ರ, ಹೊಸಪೇಟೆ ಕ್ಷೇತ್ರ ನಮ್ಗೆ ಕಳೆದ 15 ವರ್ಷದಿಂದ ನಮ್ಮ ಶಾಸಕರು ಮಂತ್ರಿಗಳು ಏನು ಮಾಡಿದ್ದಾರೆ ಆ ಕೆಲಸವನ್ನು ಕೂಡ ನಾವು ಹಳ್ಳಿಗೆ ಹೇಳಬೇಕಾಗ್ತದೆ. ಯಾವ ಹೋದರೂ ಕೂಡ ಅವ್ರು ಮಾಡಿರೋ ಕಟ್ಟಡಗಳು, ಅವ್ರು ಮಾಡೋ ಕೆಲಸ ಕಾರ್ಯಗಳು ಕಾಣ್ತಾ ಹೋಗುತ್ತೆ. ಇವತ್ತು ಈ ಶಾಸಕರು ಯಾವುದೇ ಒಂದು ಕೆಲಸ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾವು 2 ಕೆಲಸವನ್ನು ಒಟ್ಟಿಗೆ ಕಳೆದೊಯ್ಯಬೇಕಾಗಿದೆ. ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಈವರೆಗೇನು ಹೇಳಿದ್ರು ಅದೆಲ್ಲ ನಾವು ಹೇಳಬೇಕು. ಅದರೊಟ್ಟಿಗೆ ನಮ್ಮ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸಾಹೇಬ್ ಏನು ಮಾಡಿದ್ದಾರೆ ಅದನ್ನು ಕೂಡ ಮತ್ತೊಮ್ಮೆ ನೆನಪು ಮಾಡಬೇಕು. ಯಾಕಂದರೆ ನಮಗೆ ಅವರ ಒಂದು ಮಾತು ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಭಾಳ ಬೇಗ ಮರ್ತು ಬಿಡ್ತೀವಿ ಸಾರ್ವಜನಿಕರಲ್ಲಿ. ಹಾಗಾಗಿ ನಾವು ನೆನಪು ಮಾಡ್ತಾ ಇರಬೇಕು. ನೆನಪು ಮಾಡ್ತಾ ಇದ್ದು ಜನರಿಗೆ ಮತ್ತೊಮ್ಮೆ ನೆನಪಾಗ್ತದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಇವರಿಗೆ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಮತ್ತು ಆನಂದ್ ಸಿಂಗ್ ಅವರ ಕೆಲಸ ಕಾರ್ಯಗಳನ್ನು ಹಳ್ಳಿಗಳಲ್ಲಿ ಹೇಳೋದ್ರ ಮುಖಾಂತರ ಆ ದೃಷ್ಟಿಯಿಂದ ಇಷ್ಟು ಕಾರ್ಯಕ್ರಮ ನಾವೆಲ್ಲರೂ ಅಚ್ಚುಕಟ್ಟಾಗಿ ಮಾಡೋಣ. 2 ರೀತಿಯ ಕಾರ್ಯಕ್ರಮಗಳು ನಮ್ಮ ಸರ್ಕಾರದಿಂದ ಏನು ಕೆಲಸ ಮಾಡಿದ್ದೀವಿ ಅದನ್ನು ಹೇಳೋದು ಮತ್ತು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಬೆಳೆಯುವಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತು ನಮಸ್ಕಾರ. ಹೊಸಪೇಟೆಯ ಸೇವಿಯರ್ ಅಂಗವಿಕಲರ ಸೇವಾ ಸಮಿತಿಯಿಂದ ರಾಜ್ಯ ಮಟ್ಟದ ಅಂಧರ ಚೆಸ್ ಟೂರ್ನಿಯನ್ನ ಕೈಗೊಳ್ಳಲಾಗಿತ್ತು. ಹೀಗೆ ಸಮಾರೋಪ ನಡೆಸಲಾಗಿ ಮೈಸೂರಿನ ಶಶಿಧರ್ ಅವರು ಪ್ರಥಮ ಸ್ಥಾನ ಗಳಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಹೀಗೆ ಹೊಸಪೇಟೆ ರೋಟರಿ ಕ್ಲಬ್ನ ಸಹಯೋಗದೊಂದಿಗೆ 3 ದಿನಗಳ ಕಾಲ ರಾಜ್ಯ ಮಟ್ಟದ ಚದುರಂಗ ಪಂದ್ಯಾವಳಿಯ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ರೋಟರಿ ಕ್ಲಬ್ನ ಸಭಾಂಗಣದಲ್ಲಿ ಸಮಾರೋಪ ಸಮಾರಂಭ ನಡೆಸಲಾಗಿ ಅತಿ ಹೆಚ್ಚು ಪಾಯಿಂಟ್ ಪಡೆದ ಮೈಸೂರಿನ ಶಶಿಧರ್ ಕೆಎಂ ರವರಿಗೆ ಪ್ರಥಮ, ಬೆಂಗಳೂರಿನ ರವಿಕಿರಣ್ ರವರಿಗೆ ದ್ವಿತೀಯ, ರಮೇಶ್ ರವರಿಗೆ ತೃತೀಯ ಸೇರಿದಂತೆ ಒಟ್ಟು 25 ಸ್ಪರ್ಧಿಗಳಿಗೆ ಕಪ್ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ವಿಶ್ವನಾಥರವರು ಮಾತನಾಡಿ, ಅಂಧರಲ್ಲಿರುವ ಪ್ರತಿಭೆಯನ್ನ ಗುರುತಿಸಲು ಇದೊಂದು ಉತ್ತಮ ವೇದಿಕೆ. ಇಲ್ಲಿನ ವಿಜೇತರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸುವಂತಾಗಲೆಂದು ಹಾರೈಸುತ್ತಾ ಪಂದ್ಯಾವಳಿ ಆಯೋಜಕರಿಗೆ ಅಭಿನಂದನೆ ತಿಳಿಸಿದರು. ಎಲ್ಲರೂ ಕೂಡ ಒಂದು ಪ್ರತಿಭೆಯನ್ನು ಪ್ರತಿಭೆಯನ್ನು ಗುರುತಿಸಿ ಈ ಮೂಲಕ
ರೋಟರಿ ಕ್ಲಬ್ನ ಅಧ್ಯಕ್ಷ ದೀಪಕ್ ಕುಮಾರ್ ಅವರು ಮಾತನಾಡಿ, ಇದು 4ನೇ ರಾಜ್ಯ ಮಟ್ಟದ ಕ್ರೀಡೆಯಾಗಿದ್ದು ಈ ವರ್ಷ 172 ಜನ ನೋಂದಣಿ ಮಾಡಿಕೊಳ್ಳಲಾಗಿ ಅದರಲ್ಲಿ 102 ಜನರು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ದಾರೆಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ದೀಪಕ್ ಕುಮಾರ್ ಕೊಳಗದ್ ರೋಟರಿ ಕ್ಲಬ್ ಅಧ್ಯಕ್ಷರು. 2024-25 ವಲಯದಲ್ಲಿ ನಮ್ಮ ಈ ಸ್ಟೇಟ್ ಲೆವೆಲ್ ವಿಜಯನಗರ ಬ್ಲೈಂಡ್ ಚೆಸ್ ಟೂರ್ನಿ ಸೀಸನ್ 4 ನಾವು ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಸುಮಾರು 172 ಜನ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ 102 ಜನ ಭಾಗವಹಿಸಿ ಅದರಲ್ಲಿ ಇದರಲ್ಲಿ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಶಶಿಧರ್ KM ಮೈಸೂರು ಅವರು ಫಸ್ಟ್ ಪ್ಲೇಸ್ ಬಂದಿದ್ದಾರೆ. ರವಿ ಕಿರಣ್ ಅರ್ಬನ್ ಬ್ಯಾಂಗ್ಳೂರ್ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಮತ್ತು ರಮೇಶ್ AR ಥರ್ಡ್ ಪ್ಲೇಸ್ ಬಂದಿದ್ದಾರೆ. ಹಾಗೂ ಹೆಣ್ಮಕ್ಳ ವಿಭಾಗದಲ್ಲಿ ಜ್ಯೋತಿ B ಅಂತ ಅವ್ರು ಫಸ್ಟ್ ಪ್ಲೇಸ್ ಬ್ಯಾಂಗ್ಳೂರವರು. ಹಾಗೂ ಆಚಾರಿ ನೇತ್ರಾವತಿ ಅವರು SCT ಅವರು ಬ್ಯಾಂಗ್ಳೂರ್. ಆಮೇಲೆ ಸಾವಿತ್ರಿ ಬಲ್ಪೂರಪ್ಪ ಅಂತ ಹೇಳಿ ಮಹಿಳಾ ವಿಭಾಗದಲ್ಲಿ ಟೋಟಲ್ 3 ಜನ ಇದನ್ನು ಪ್ರಶಸ್ತಿ ಪಡೆದಿದ್ದಾರೆ. ಸತತವಾಗಿ 3 ದಿನ ಇದನ್ನು ನಾವು ಏರ್ಪಡಿಸಿದ್ದೇವೆ. ಅದರಲ್ಲಿ ಸುಮಾರು ನಾನಾ ರೀತಿಯ ಬೇರೆ ಬೇರೆ ಸ್ಪಾನ್ಸರ್ಸ್ ನಮಗೆ ಬಂದಿದ್ದಾರೆ. ಲೈಕ್ ಜಯರಾಜ್ ಸಿಂಗ್ ಅವರು ಒಂದು ಸ್ಪಾನ್ಸರ್ ಮಾಡಿದ್ದಾರೆ ಮತ್ತು ಅಶೋಕ್ ಪಾಲ್ರಿಚಾ ರಾಮದೇವ್ ಟೈರ್ಸ್ ಅವರು ನಮಗೆ ಸ್ಪಾನ್ಸರ್ಸ್ ಮಾಡಿದ್ದಾರೆ ಮತ್ತು ಜಯಂತಿಲಾಲ್ ರವಿಶಂಕರ್ ಹಾಗೂ ಕಾಂತಿಲಾಲ್ ಆಮೇಲೆ ಕಾಮೇಶ್ವರ್ ಅವರು ನಮಗೆ ಈ ಪರ್ಟಿಕ್ಯುಲರ್ ಇವೆಂಟಿಗೆ ಸ್ಪಾನ್ಸರ್ಸ್ ಮಾಡಿದ್ದಾರೆ. ಇದಕ್ಕೆ ಗೆಸ್ಟ್ ಆಗಿ ಬಂದ ಇಮಾಮ್ ಸರ್ ಈ ಹೂಡಾ ಅಧ್ಯಕ್ಷರು ಇದಕ್ಕೆ ಗೆಸ್ಟ್ ಆಗಿ ಇವತ್ತು ನಮ್ಮ ಎಲ್ಲ ವಿಜೇತರಿಗೆ ಅವರು ತಮ್ಮ ಅವಾರ್ಡನ್ನು ಕೊಟ್ಟು ಸಹಕರಿಸಿದ್ದಕ್ಕೆ ಮತ್ತೊಮ್ಮೆ ಈ ಎಲ್ಲ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಸೇವಿಯರ್ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಈಗ ಫೋಟೋ ಕ್ಲಿಕ್ ಸುದ್ದಿ. ಕಳೆದ 4-5 ದಿನಗಳಿಂದ ವಿಜಯನಗರ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಮೇತ ಮಳೆ ಸುರಿಯುತ್ತಿದೆ. ಈ ಭಾಗವಾಗಿ ಹೊಸಪೇಟೆ ನಗರದ ಕೆಲ ಏರಿಯಾಗಳು ಮಳೆ ನೀರಿನಿಂದ ಜಲಾವೃತಗೊಂಡಿವೆ. ಈ ವಿಷಯಕ್ಕೆ ಸಂಬಂಧಿಸಿದ ದೂರುಗಳನ್ನ ಆಲಿಸಿದ ಜಿಲ್ಲಾಧಿಕಾರಿ MS ದಿವಾಕರ್ ಅವರು ಹೊಸಪೇಟೆ ನಗರಸಭಾ ಅಧಿಕಾರಿಗಳೊಂದಿಗೆ ನಗರದ ವಿವಿಧ ಏರಿಯಾಗಳಿಗೆ ತೆರಳಿ ವಾಸ್ತವ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ. ಹೀಗೆ ಸುಣ್ಣದಬಟ್ಟಿ ಏರಿಯಾ, ಅರವಿಂದ ನಗರ, ಇಂದಿರಾನಗರ, ಹಂಪಿ ರಸ್ತೆ, ಬಳ್ಳಾರಿ ಸರ್ಕಲ್, ಕತ್ತಲಮರದ ಏರಿಯಾ ಸೇರಿದಂತೆ ವಿವಿಧ ಏರಿಯಾಗಳಲ್ಲಿ ಸಂಚರಿಸಿ ಮಳೆ ನೀರು ಸರಾಗವಾಗಿ ಸಾಗಲು ಚರಂಡಿ ಹಾಗೂ ರಾಜಕಾಲುವೆಗಳ ನಿರ್ವಹಣೆ ಸೇರಿದಂತೆ ಸುಣ್ಣದಬಟ್ಟಿ ಏರಿಯಾದ ಸ್ಮಶಾನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರತ್ಯೇಕ ಯೋಜನಾ ವರದಿ ಸಿದ್ಧಪಡಿಸಿ ಕೂಡಲೇ ಕಾಮಗಾರಿಯನ್ನ ಅನುಷ್ಠಾನಕ್ಕೆ ತರುವಂತೆ ನಗರಸಭಾ ಪೌರಾಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಆವೃತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.